ಹಸುವಿನ ಮೇಲೆ ಕಾಮುಕನ ವಿಕೃತಿಯ ಅಟ್ಟಹಾಸ ಪ್ರಕರಣ ಇದು. ಅತ್ಯಾಚಾರವನ್ನ ಎಸಗಿದ್ದ ಕಾಮೆ ಕಾಸಿಂ ಸಾಬನ್ನ ಅರೆಸ್ಟ್ ಮಾಡಲಾಗಿದೆ. ಹಸುವಿನ ಮೇಲೆ ಕಾಮುಕನ ವಿಕೃತಿ ಅಟ್ಟಹಾಸ ಮೆರೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಮಿ ಕಾಸಿಂ ಸಾಬನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆ ನಡೆದಿರುವಂತಹ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಗೋಮಾತೆ ಅಪವಿತ್ರವನ್ನ ಗಳಿಸಿದಾನೆ, ಭಾವನೆಗಳಿಗೆ ಧಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆಯೇ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘಟನೆಯ ಬಗ್ಗೆ ಆಡೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಸುವಿನ ಮೇಲೆ ಅತ್ಯಂತ ಕೆಟ್ಟದಾಗಿ ವರ್ತನೆ ಮಾಡಿದ್ದು, ದೌರ್ಜನ್ಯ ಮಾಡಿರುವಂತಹ ವಿಚಾರ ಏನಿದೆಯಲ್ಲ, ವಿಕೃತಿಯನ್ನ ಮೆರೆದಿರೋದು, ಕಾಮದ ವಿಕೃತಿ, ಅತ್ಯಾಚಾರವನ್ನ ಎಸಗಿದ್ದ ಕಾಮೆ ಕಾಸಿಂ ಸಾಬನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಇಂಥ ಜನಗಳು ಇರ್ತಾರ ನಮ್ಮ ಸಮಾಜದಲ್ಲಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ರಸ್ತೆಯ ಪಕ್ಕದಲ್ಲಿ ನಿಂತಿರುವಂತಹ ಹಸು ಮೇಲೆ ತಮ್ಮ ಅತ್ಯಂತ ಕೆಟ್ಟದಾಗಿ ಅತ್ಯಾಚಾರವನ್ನ ಮಾಡಿದ್ದಾನೆ. ನಿಜಕ್ಕೂ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ಲ, ಅಂಥ ಘಟನೆ ಇದು. ಸದ್ಯ ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು, ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಗೋ ಮಾತೆ, ಹಸು, ಮೂಕ ಪ್ರಾಣಿ, ಮತ್ತೊಂದು ಕಡೆಯಲ್ಲಿ ದೈವವಾಗಿ ಅದನ್ನ ದೈವಿದತ್ವವಾಗಿ ಆರಾಧನೆ ಮಾಡ್ತೀವಿ. ಗೋವುಗಳಂತಂದ್ರೆ ಅದನ್ನ ಅಪವಿತ್ರ ಮಾಡುವಂತ ಪ್ರಾಣಿಗಳನ್ನೇ ಈ ರೀತಿಯಾಗಿ ಬಿಡೋದಿಲ್ಲ, ಇನ್ನು ಮನುಷ್ಯರನ್ನು ಬಿಡ್ತಾರ ಇಂಥವ್ರು? ಸದ್ಯ ಈ ಕಾಸಿಂ ಸಾಬನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅಪವಿತ್ರಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಧಾರ್ಮಿಕ ಭಾವನೆ ಕೂಡ ಇದೆ. ಈಗ ಇದಕ್ಕೆ ಧಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.